ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೊನೆಗೂ ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿದೆ. ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ತಮ್ಮ ತಮ್ಮ ಮನೆಗೆ ಆರಾಮಾಗಿ ಹೋಗಿದ್ದಾರೆ. ಆದರೆ ಇಲ್ಲಿ ಗೆದ್ದು ಬೀಗುತ್ತಿರುವ ನಮ್ಮ ಗಿಲ್ಲಿ ನಟ ಅವರು ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂದರೆ ಕೆಲವೊಂದು ವೀಡಿಯೋಸ್ ನೋಡ್ಕೊಂಬಂದೆ ನಾನು. ಜನ ಜಾತ್ರೆ ಫ್ರೆಂಡ್ಸ್. ಗೇಟ್ ಮುಂದೆ ಫ್ರಂಟ್ ಗೇಟಿಂದ ಅವರಿಗೆ ಹೋಗೋಕ್ಕಾಗಿಲ್ಲ. ರಹಸ್ಯ ದಾರಿಯಿಂದ ಸುದೀಪ್ ಅವರು ಗಿಲ್ಲಿ ನಟನನ್ನು ಕರ್ಕೊಂಡು ಹೋಗಿದ್ದಾರನ್ನ ಒಂದು ಮಾಹಿತಿ ಅರಿಬಿಡ್ತಾ ಇದ್ದಾರೆ. ನಾನು ಈಗ ಜಸ್ಟ್ ನೋಡ್ಕೊಂಬಂದೆ. ಬಹಳ ಫೇಮಸ್ ಆಗಿರ್ತಕ್ಕಂಥ ಗಿಲ್ಲಿ ನಟರಿಗೆ ಶುಭವಾಗಲಿ. ಅವರಿಗೆ ಇದೇ ಥರ ಮುಂದಿನ ಅವ್ರ ಜೀವನ ಚೆನ್ನಾಗಿರಲಿ, ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಮತ್ತು ಕರ್ನಾಟಕದ ಜನತೆ ಅವ್ರನ್ನ ಯಾವತ್ತೂ ಮರೆಯೋದಿಲ್ಲ. ನೀವು ಮರಿಬೇಡಿ ಸರ್. ಯಾಕಂದರೆ ಕಷ್ಟಗಿದ್ದ ಬಂದಿರತಕ್ಕಂಥದ್ದು ಏನಂತ ಗೊತ್ತಿರುತ್ತೆ, ನೀವು ಮರೆಯಲ್ಲ. ಕೆಲವೊಂದು ಸಂದರ್ಭಗಳು ಆ ಥರ ಸೃಷ್ಟಿ ಆಗ್ತವೆ. ಮುಂದೆ ಬರ್ತಕ್ಕಂಥ ಸವಾಲುಗಳೇ ಜಾಸ್ತಿ. ಏಳು ಬೀಳುಗಳಲ್ಲಿ ಯಾವತ್ತೂ ನಡೆದಂಥ ಆ ದಿನ ಮರಿಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ಕನ್ನಡ ಜನತೆ ನಿಮ್ಮ ಸಪೋರ್ಟಿಗೆ ಯಾವಾಗಲೂ ಇರ್ತಾರೆ. ನಿನ್ನೆಯಿಂದ ಯಾಕೋ ಬೇಜಾರಾಗ್ಬಿಟ್ಟಿದೆ, ಮುಗಿತಲ್ಲಪ್ಪ ಬಿಗ್ ಬಾಸ್ ಅಂತ. ಸೊ ಆದಷ್ಟು ಬೇಗ ಅಪ್ಡೇಟ್ ಕೊಡಿ ಬಿಗ್ ಬಾಸ್ ಅವರೇ. ಮುಂದಿನ ಒಂದು ಸೀಸನ್ನ ಕಾಯ್ತಾಯಿದ್ದೀವಿ, ಬಿಗ್ ಬಾಸ್ 13ಗೆ. ಯಾಕಪ್ಪ ಅಂದರೆ ಇದು ಒಂಥರ ರಿಯಾಲಿಟಿ ಶೋ ಅಲ್ಲ. ಸುದೀಪ್ ಅವ್ರು ಹೇಳ್ದಂಗೆ ಇದೊಂದು ಶೋ ಅಲ್ಲ, ರಿಯಾಲಿಟಿ ಶೋ ಅಲ್ಲ. ಇದೊಂದು ಟಿ ವಿ ಬರ್ತಕ್ಕಂಥ ಸೀರಿಯಲ್ ಟೈಪ್ ಅಲ್ಲ. ಇದೊಂದು ಫ್ಯಾಮಿಲಿ ಆಗಿಬಿಟ್ಟಿದೆ. ಒಳಗಿರೋರು ನಮ್ಮವರೇ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ಅದಕ್ಕಾಗಿ ನಾನು ಮಿಸ್ ಮಾಡ್ಕೊಳ್ತೀನಿ ಭಾಳ. ನನಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ.